ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಅವರೆಕಾಯಿ ಸಾಂಬಾರು ಮಾಡೋದು ಹಾಕ್ತಾಯಿದ್ದೀನಿ ವೀಡಿಯೋನಲ್ಲಿ. ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಾಗಿರುತ್ತೆ, ಮಟನ್ ಸಾಂಬಾರು ಥರ. ನಾನು ಮೊದಲಿಗೆ ಹಸಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ತೊಗೊಂಡಿದ್ದೀನಿ. ಇದು ಮಸಾಲೆ ರುಬ್ಬಕ್ಕೆ ನಾನು ಇವಾಗ ಹಾಕ್ತಾ ಇರೋದು. ಫಸ್ಟ್ ನಾನು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಕೊಬಿಡ್ತೀನಿ. ಇದು ನಾನು ಗ್ರೀನ್ ಮಸಾಲ ಮಾಡ್ತಾ ಇರೋದು ನಾನು ಅವರೆಕಾಯಿ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರ್ತೀನಿ ನಾನು. ಚಪಾತಿ, ಪೂರಿ, ಪರೋಟ, ಗೀ ರೈಸು, ಅನ್ನ ಸಾಂಬಾರು, ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ನೋಡಿ, ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಾನು ಗ್ರೀನ್ ಕಲರ್ ಅಲ್ವಾ ಮಾಡ್ತಾ ಇರೋದು, ಅದಕ್ಕೆ ಎಲ್ಲ ಗ್ರೀನ್ ಹಾಕಿ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ 1.5 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಚಿಲ್ಲಿ ಪೌಡ್ರು ಹಾಕೋಬೋದು. ನೋಡಿ, ಫೈನ್ ಪೇಸ್ಟ್ ಆಗಿದೆ. ಅವರೆಕಾಯಿ ತಗೊಂಡಿದ್ದೀನಿ. ತುಂಬ ದೊಡ್ಡದಿಲ್ಲ, ಸ್ವಲ್ಪ ಎಳೆದಿದೆ. ಇದಕ್ಕೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿನಿ. ಅವರೆಕಾಯಿ ಸಾಂಬಾರಿಗೆ ಬದನೆಕಾಯಿ, ಆಲೂಗಡ್ಡೆನೇ ಹಾಕಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಅವರೆಕಾಯಿಗೆ ಬದನೆಕಾಯಿ, ಆಲೂಗಡ್ಡೆ ಕಾಂಬಿನೇಷನ್ ಇರೋದು. ನೋಡಿ, ಈ ಥರ ಉದ್ದುದ್ದ ಕಟ್ ಮಾಡ್ಕೊತೀನಿ ನಾನು. ತುಂಬ ಬೇಗ ಬೇಯುತ್ತೆ ಇದು. ಆಲೂಗಡ್ಡೆನೂ ಒಂದು ಸ್ವಲ್ಪ ದೊಡ್ಡ ಕಟ್ ಮಾಡ್ಕೊತೀನಿ ನಾನು. ನೋಡಿ, ಇಷ್ಟಿಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಚಿಕ್ಕ ಪೀಸ್ ಕಟ್ ಮಾಡ್ಕೊಳಂಗಿದ್ರೆ ಕಟ್ ಮಾಡ್ಕೊಬೋದು. ನಾನು ಮೊದಲಿಗೆ ಪಾತ್ರದಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಅವರೆಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಅವರೆಕಾಯಿ ಮತ್ತು ಬದನೆಕಾಯಿ, ಆಲೂಗಡ್ಡೆ ಏನು ತೊಗೊಂಡಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗುತ್ತೆ. ಅವರೆಕಾಯಿ ವಾಸನೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ಇವಾಗಲೇ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪ್ಲೇಟ್ ಮುಚ್ತಾ ಇದ್ದೀನಿ, ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು. ನಾವೇನು ಮಸಾಲೆ ರುಬ್ಕೊಂಡಿರ್ತೀನಿ ಅದನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಜೊತೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಹಾಕದೆ ಒಂದು 5 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ನಾನು ಫ್ರೈ ಮಾಡಿಕೊಡ್ತೀನಿ. ಪ್ಲೇಟ್ ಮುಚ್ಚಿಬಿಟ್ಟೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಫ್ರೈ ಆಗಿದೆ. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ ನೀರು ಹಾಕೋತೀನಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ನಾನು ತೆಳುವಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಅವರೆಕಾಯಿ, ಆಲೂಗಡ್ಡೆ ಅದೆಲ್ಲ ಬೇಯೋವರೆಗೂ ಸ್ವಲ್ಪ ಕುದಿಸ್ಬೇಕು. ಮಟನ್ ಮಸಾಲ ಹಾಕಿದ್ದೀನಿ. ಮಟನ್ ಮಸಾಲ ಹಾಕಿದ್ರೆ ಸೇಮ್ ಮಟನ್ ಕರಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು 1 ಸ್ಪೂನ್ ಮಟನ್ ಮಸಾಲ ಹಾಕಿದ್ದೀನಿ. ಇದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸೋಣ, ಅದು ಬೇಯೋವರೆಗೂ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆಲೂಗಡ್ಡೆ, ಬದನೆಕಾಯಿ, ಅವರೆಕಾಯಿ ಎಲ್ಲನೂ ಬೆಂದಿದೆ. ಇವಾಗ ಇನ್ನೂ ಗಟ್ಟಿ ಬೇಕಂದರೆ ನೀವು ಗಟ್ಟಿ ಮಾಡ್ಕೋಬೋದು.
ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಸಾಕಿದ್ದು ಕೊನೆಯದಾಗಿ ನಾನು ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಥಿ ಇಲ್ಲ ಅಂದವರು ಮೆಂತ್ಯ ಸೊಪ್ಪು ಹಾಕೊಂಡ್ರೂ ತುಂಬ ಟೇಸ್ಟಾಗಿ ಬರುತ್ತೆ. ನನಗೆ ಮೆಂತ್ಯ ಸೊಪ್ಪು ಸಿಕ್ಕಿಲ್ಲ, ಅದಕ್ಕೆ ಕಸ್ತೂರಿ ಮೆಥಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ ಆಲ್ಮೋಸ್ಟ್ ಇದು. ನಿಮ್ಮ ಮನೆಗೆ ಹೇಗಿದೆ ಅಂತ ನಿಮ್ಮ ಮನೆಗೆ ಮಾಡಿ ತಿಳಿಸಿ, ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ವಿಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ.